ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೈಲಹೊಂಗಲ ತಾಲೂಕಿನ ಪುಣ್ಯಕ್ಷೇತ್ರ ಲಕ್ಕುಂಡಿ ಗ್ರಾಮದಲ್ಲಿ ಗಾಳಿ ಮರಡಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸೋಮವಾರ ದಿನಾಂಕ ಮೇ 4ರಿಂದ ಮೇ 8ರವರೆಗೆ 4 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದ್ದು, ಪ್ರತಿದಿನ ಪ್ರವಚನ, ಶಿವಕೀರ್ತನೆ, ಮಂಗಳಾರ್ಚನೆ, ಅನ್ನಸಂತರ್ಪಣೆ, ಧರ್ಮ ಧ್ವಜಾರೋಹಣ, ಕಳಸಾರೋಹಣ, ಗ್ರಾಮದೇವಿಯರ ಉಡಿ ತುಂಬುವ ಕಾರ್ಯಕ್ರಮ, ರುದ್ರಾಭಿಷೇಕ, ಬುಧವಾರ ದಿನಾಂಕ 6ರಂದು ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಹಾಗೂ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಜರುಗಲಿದ್ದು, ನಮ್ಮ ವಾಹಿನಿಯೊಂದಿಗೆ ಶ್ರೀ ವೀರಭದ್ರೇಶ್ವರ ಮಹಿಮೆಯ ಜಾತ್ರಾ ವಿಶೇಷತೆಯ ಕುರಿತು ಗ್ರಾಮದ ಗಣ್ಯರು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ. ಈ ಸಂದರ್ಭದಲ್ಲಿ ಶ್ರೀ ಗಾಳಿಮರಡಿ ವೀರಭದ್ರ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ರಮೇಶ್ ಕುಂದರ್ನಾಡ್ ಹಾಗೂ ಉಪಾಧ್ಯಕ್ಷರಾದ ಬಸಯ್ಯ ಕುಲಕರ್ಣಿ, ಗ್ರಾಮದ ಹಿರಿಯರಾದ ಈಶ್ವರಯ್ಯ ಗಾಳಿಮರಡಿ, ವೀರನ್ಗೌಡ್ ಪಾಟೀಲ್, ದೇವಸ್ಥಾನದ ಅರ್ಚಕರಾದ ಈರಯ್ಯ ಪೂಜೇರಿ ಹಾಗೂ ಈರಣ್ಣ ಪೂಜಾರಿ, ವಿನಾಯಕ್ ಕುಂದರ್ನಾಡ್ ಪಾಲ್ಗೊಂಡಿದ್ದರು. ಬೈಲಹೊಂಗಲ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಗಾಳಿಮರಡಿ ವೀರಭದ್ರ ಜಾತ್ರಾ ಮಹೋತ್ಸವವನ್ನು ತಾವೀಗ ಹಮ್ಮಿಕೊಂಡಿದ್ದೀರಾ. ಯಾವ ತಾರೀಕಿನಿಂದ ಯಾವ ತಾರೀಕಿನ ಜಾತ್ರಾ ಮಹೋತ್ಸವ ಜರುಗುತ್ತೆ ಹಾಗೂ ಏನೆಲ್ಲ ಕಾರ್ಯಕ್ರಮವನ್ನು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀರಾ? ಸೋಮವಾರ 4/5/2026ರಂದು ಉಡಿ ಕಳಸ ಇಡುವುದು ಸಂಜೆ 4 ಗಂಟೆಗೆ. ಮಂಗಳವಾರ ಉಡಿ ತುಂಬುವುದು, ಗ್ರಾಮದೇವಿ ಉಡಿ ತುಂಬುವುದು ಇಟ್ಕೊಂಡು ಹಮ್ಮಿಕೊಂಡಿದ್ದೇವೆ. ಬುಧವಾರ 6/5/2026ರಂದು ಬೆಳಿಗ್ಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು, ಮತ್ತೆ ಸಾಯಂಕಾಲ ಸಂಜೆ 5 ಗಂಟೆಗೆ ರಥೋತ್ಸವ ಜರುಗುವುದು. ರಾತ್ರಿ ನಾಟಕ ಮತ್ತು ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 5 ದಿನಗಳ ಕಾಲ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಅನ್ನ ಪ್ರಸಾದ, ಮಹಾಪ್ರಸಾದವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಜನಗಳಿಗೆ ಸಂಪೂರ್ಣವಾಗಿ ಎಲ್ಲಾ ಪ್ರಸಾದ ನೆರವೇರುವಂತೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಸ್ವಾಮಿಗಳಿಗೆ ಆಹ್ವಾನ ಕೊಟ್ಟಿದ್ದೇವೆ. ಶತಬ್ರಹ್ಮ ಬಸವಲಿಂಗ ಶಿವಾಚಾರ್ಯರು ಪಟ್ಟದೇವರು ಲಕ್ಕುಂಡಿ, ಶಿವಾಚಾರ್ಯ ರತ್ನ ಶ್ರೀ ಶತಬ್ರಹ್ಮ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಕಟಕೋಲ್ ಎಂ ಚಂದ್ರಗಿ, ಶತಬ್ರಹ್ಮ ಸಿದ್ದವೀರ ಶಿವಯೋಗಿ ಮಹಾಸ್ವಾಮಿಗಳು ತಪೋವನ ಪುಣ್ಯಾರಣ್ಯ ಪತಿವ್ರಣ ಮಠ ನರಗುಂದ, ಪರಮ ಪೂಜ್ಯ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಸಾಕಿನ್ ಮಲ್ಲಾಪುರ, ಶ್ರೀ 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 ನಿತ್ಯಾನಂದ ಮಹಾಸ್ವಾಮಿಗಳು ಶಿವಪ್ಪಜ್ಜನವರು ದೇವರಕೊಂಡ ಮಠ ಯರಗೊಪ್ಪ, ಬ್ರಹ್ಮಶ್ರೀ ಶಿವಕುಮಾರ ಸ್ವಾಮಿಗಳು ಸಾಕಿನ್ ತವಗ. ಈ ರೀತಿಯಾಗಿ ಸ್ವಾಮಿಗಳನ್ನ ಆಹ್ವಾನ ಮಾಡಿದ್ದೇವೆ. ಇದು ಪ್ರೆಸೆಂಟ್ MLA ಅವರು ಬಾಬಾಸಾಹೇಬ್ ಪಾಟೀಲ್ರು, ಮಾಜಿ MLA ಮಾದೇಶ್ ದೊಡ್ಡಗೌಡರು. ಓಂ ಶ್ರೀ ಗಾಳಿಮರಡಿ ವೀರಭದ್ರೇಶ್ವರ ನಮಃ. ಇದು ನೋಡ್ರಿ ಲಕ್ಕುಂಡಿ ಗ್ರಾಮ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಐತಿಹಾಸಿಕ ಹಾಗೂ ಜಾಗೃತ ಸ್ಥಳವಾಗಿದ್ದು, ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳಿಗೆ ಇದೊಂದು ಪುಣ್ಯ ಕ್ಷೇತ್ರವಾಗಿದೆ ಹಾಗೂ ಜಾಗೃತ ಸ್ಥಳವಾಗಿದೆ. ಇಲ್ಲಿ ಸಾಧಾರಣ ಲಕ್ಕುಂಡಿ, ನಾಗನೂರ್, ಮುಟ್ಟಿಬಾವಿ, ಮೊದಲಬಾವಿ, ಮತ್ತಿಕೊಪ್ಪ, ಯರಗುದ್ದಿ ಇದು ಅಲ್ಲದ ಎಷ್ಟೋ ದೂರಿನ ಸದ್ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನ ಬೇಡಿಕೊಂಡು ಈಡೇರಿಸಿಕೊಂಡು ಹೋಗಿದ್ದಾರೆ. ಇದು ನಮ್ಮ ಅನಿಸಿದ ಮಟ್ಟಿಗೆ ಜಕಣಾಚಾರ್ಯರು ಕಾಲದಲ್ಲಿ ಕಟ್ಟಿದಂತ ಒಂದು ಗುಡಿ ಇದೆ. ಇದನ್ನ ವಿಶೇಷವಾಗಿ ನಮ್ಮ ನಾಡಿನ ಕಿತ್ತೂರು ಚೆನ್ನಮ್ಮ ಸಂಸ್ಥಾನದವರು ಸ್ಥಾಪಿಸಿದ್ರು ಅಂತ ಒಂದು ಹೇಳ್ತಾರೆ. ಮತ್ತೆ ಯಾವಾಗಿದ್ರು ಅಲ್ಲಿಂದ ಒಂದು ಪ್ರಸಾದ ಈ ದೇವಸ್ಥಾನಕ್ಕೆ ಬಂದು ಮುಟ್ತಿತ್ತಂತ ನಮ್ಮ ಪೂರ್ವಜರು ಹೇಳೋ ಪ್ರಕಾರ ಇದು ಹಿಂಗೆ ಹೇಳ್ತಾರ. ಈಗ ಏನೈತಿ, ಈಗ ಸದ್ಯ ಇಲ್ಲಿವರೆಗೆ ಸ್ವಲ್ಪ ಸಾಧಾರಣ ಮಟ್ಟವಾಗಿತ್ತು. ಈಗ ಒಂದು ಟ್ರಸ್ಟ್ದಿಂದ ಸಾಕಷ್ಟು ಸಂಗ್ರಹವಾಗುತ್ತಿದ್ದು ಮತ್ತು ಅಭಿವೃದ್ಧಿ ಹೊಂದ್ತಾ ಇದೆ. ಇದೇ ರೀತಿ ಸಾಕಷ್ಟು ಮುಂದುವರಿಬಹುದು ಅಂತ ನಮ್ಮ ಅನಿಸಿಕೆ ಇದೆ. ಹಾಗೂ ಸುತ್ತಮುತ್ತಲ ಭಕ್ತರು ಸಹ ತಮ್ಮ ಅನಿಸಿಕೆಗಳನ್ನ ಸಾಕಷ್ಟು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ನೀರಿನ ಒಂದು ಟ್ಯಾಂಕ್ ಬಂದಿದೆ ದೇವಸ್ಥಾನದ ಹಿಂದೆ, ಸುತ್ತಮುತ್ತ ಹೈಗೆಲ್ಲ ಇಲ್ಲಿಂದ ನೀರು ಸಪ್ಲೈ ಆಗೋದು. ಅದಕ್ಕೆ ಒಂದು ಒಳ್ಳೆಯ ಸ್ಥಳ ಆಗ್ತದೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದು ಇಬ್ಬದ್ದೇವರು ಅಂತಂದ್ರೆ ಒಂದು ಶಕ್ತಿ ಅವತಾರ ಇದ್ದಂಗ. ಇದನ್ನ ಜಕಣಾಚಾರ್ಯ ಕಾಲದಿಂದಲೂ ಕಟ್ಟಿದಂತ ಒಂದು ಗುಡಿ ಐತಿ. ಇಲ್ಲಿ ಯಾವುದೇ ಒಂದು ತನ್ನ ಯಾರೇ ಆಗ್ಲಿ ಒಂದು ದುಷ್ಟ ರೀತಿಯಿಂದ ಏನೋ ಒಂದ್ ಸ್ವಲ್ಪ ಏನೋ ಮಾಡಿದ್ರು ಸಹಿತ ಅವರಿಗೆ ಆಗಿಂದಾಗ ಕ್ಷಣಾರ್ಧವಾಗ ತೋರಿಸುವಂತಹ ಶಕ್ತಿಯನ್ನು ನಮ್ಮ ಇಬ್ಬದ್ದೇವರು ಅಂತ ಐತಿ. ಇದು ಸಾಕಷ್ಟು ಉದಾಹರಣೆಗಳು ಆಗಿ ಹೋಗಿದಾವೆ. ಈಗ ಅಲ್ಲಿ ಯಾರೋ ಒಂದು ಹಂಗೆ ಏನೋ ನಡ್ಕೊಂಡಿದ್ರು ಸಹಿತ ಅವರಿಗೆ ಪಶ್ಚಾತ್ತಾಪ ಆಗಿದೆ. ಮತ್ತೆ ಎಷ್ಟೋ ಮಂದಿ ಇದರಿಂದ ಸಾಕಷ್ಟು ಉದ್ಧಾರಣ ಆಗಿದ್ದಾರೆ.
ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಏನಾದ್ರು ಕಾರ್ಯಕ್ರಮ ಇದೆ. ಇಲ್ಲಿ ಪ್ರತಿನಿತ್ಯಂತೆ ಪೂಜೆ ಮತ್ತು ಅಭಿಷೇಕ ನಡೆದೇ ಇರ್ತದೆ. ಅದಂತ ಪ್ರತಿ ಅಮಾವಾಸ್ಯೆಗೊಮ್ಮೆ ಒಂದು ಇದು ಏನಂತದು ಅಭಿಷೇಕ ನಡೀತಾನೆ ಇದೆ. ಜನ ಬರ್ತಾರ, ಭಜನೆ ಹಚ್ತಾರ, ಮತ್ತ ಸುತ್ತಮುತ್ತಲ ಭಕ್ತರು ಬರ್ತಾರ. ಪ್ರತಿ ಅಮಾವಾಸ್ಯೆಗೊಮ್ಮೆ ಇದರದ್ದು ಈ ಅಭಿಷೇಕ ಕೆಲಸ ನಡೆದ ಮತ್ತು ಅದು ನಿರಂತರ ಮಾಡಬೇಕನ್ನುವಂತ ಒಂದು ಮನುಷ್ಯರಲ್ಲಿ ಎಲ್ಲರಲ್ಲಿ ಒಂದು ಅಭಿಲಾಷೆ ಇದೆ. ಅಲ್ಲದೆ ಶ್ರಾವಣ ಮಾಸದಾಗ ಮಾತ್ರ ಕಂಟಿನ್ಯೂಸ್ ಸತತವಾಗಿ ಅಭಿಷೇಕ ಇಲ್ಲಿ ನಡೆದೇ ಇರ್ತದೆ. ಅನ್ನಪ್ರಸಾದ ಅಭಿಷೇಕದ ಜೊತೆ ಅನ್ನಪ್ರಸಾದನು ನಡೆದೇ ಇರ್ತದೆ. ನಾನು ಲಕ್ಕುಂಡಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನಾವು ಅರ್ಚಕರಾದ ನಾವು ದಿನನಿತ್ಯ ನನ್ನ ಹೆಸರು ಈರಯ್ಯ ಪೂಜಾರಿ. ದಿನನಿತ್ಯ ಶ್ರೀ ವೀರಭದ್ರೇಶ್ವರನ ಪೂಜೆಯನ್ನು ಮಾಡುತ್ತೇವೆ. ಅಮಾವಾಸ್ಯ ದಿವಸ ಅಲಂಕಾರದಿಂದ ಬೆಳ್ಳಿ ಮುಖವಾಡವನ್ನು ಶ್ರೀ ವೀರಭದ್ರೇಶ್ವರಿಗೆ ಹಾಕಿ ಪೂಜೆಯನ್ನು ಸಲ್ಲಿಸುತ್ತೇವೆ. ಹಾಗೂ ಅಮಾವಾಸ್ಯ ದಿವಸ ಮಹಾಪ್ರಸಾದವನ್ನು ಇರುತ್ತದೆ. ಹಲವಾರು ಭಕ್ತರು ದೇವಸ್ಥಾನಕ್ಕೆ ಬರುತ್ತಾರೆ. ಶ್ರಾವಣ ಮಾಸದ 1 ತಿಂಗಳನ್ನು ಅಜ್ಜನವರಿಗೆ ಅಭಿಷೇಕವನ್ನು ಮಾಡುತ್ತೇವೆ. ದಿನನಿತ್ಯನೂ ಪ್ರಸಾದವನ್ನು ಇರುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಅಜ್ಜನ ದರ್ಶನವನ್ನು ತಗೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಪುನೀತರಾಗುತ್ತಾರೆ. ಕಾರಣ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆ ಆಗಮಿಸಿದಂತ ಶ್ರೀ ವೀರಭದ್ರೇಶ್ವರ ಜಾತ್ರಾ ರಥೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ